ಸರ್ ನಿಮ್ಮ ಹೆಸರು? ರಂಗನಾಥ್. ರಂಗನಾಥ್. ಈಗ ಹಳ್ಳಿ ಜೀವನ ಬೆಸ್ಟ್ ಅಂತೀರಾ ಸಿಟಿ ಜೀವನ ಬೆಸ್ಟ್ ಅಂತೀರಾ? ಹಳ್ಳಿ ಜೀವನ ಬೆಟ್ರು, ಯಾಕೆಂದ್ರೆ ಎಲ್ಲ ಪದಾರ್ಥನ ಅಲ್ಲೇ ಬೆಳಿತೀವಿ. ಇಲ್ಲಿ ಏನು ಎಲ್ಲ ಕೊಂಡ್ಕೊಬೇಕು, ಮನೆ ಬಾಡಿಗೆ ಇರಲ್ಲ, ನೀರಿನ ಬಿಲ್ ಯಾವುದು ಇರಲ್ಲ, ಎಲ್ಲ ಜಮೀನಲ್ಲೇ ತರಕಾರಿ ಎಲ್ಲ ಬೆಳಿತೀವಿ, ರೇಷನ್ ಎಲ್ಲ ಬೆಳಿತೀವಿ. ಹಂಗಾಗಿ ಹಳ್ಳಿ ಜೀವನ ಬೆಟ್ರು ಅಂತ ಹೇಳ್ತೀವಿ. ನಿಮ್ಗೆ ಅರೇಂಜ್ ಮ್ಯಾರೇಜಾ ನಿಮ್ದು ಲವ್ ಮ್ಯಾರೇಜಾ? ನಮ್ದು ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜಾ? ನಿಮ್ಮ ವೈಫ್ಗೆ ಪ್ರೀತಿಯಿಂದ ಏನಾದರೂ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಇದು ಆಕ್ಚುಲಿ ಚೆನ್ನಾಗಿರೋದು. ನಾಚ್ಕೊತಿದ್ದಾರೆ. ಆ ಪ್ರೀತಿ ಏನಾದರೂ ಒಂದು ಹೇಳ್ಬೇಕು ಅಂದ್ರೆ ಅಂತ ಹೇಳ್ತೀರಾ ಅಂತ? ಹೇಳು ನೀನು. 2 hours later. ನಂಗೆ ಐಡಿ ಹೇಳ್ಕೊಟ್ರೆ ಹೇಳ್ತೀನಿ. ಆಯ್ತು, ಒಂದು ಐ ಲವ್ ಯು ಅಂತ ಹೇಳ್ಬಿಡಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹೆಂಡತಿ ನೇಮೇನು? ನಮ್ಮ ಮಿಸ್ಸಸ್ ಹೆಸರು MN ವೀಣಾ. MN ವೀಣಾ. MN ವೀಣಾನಾ? ವೀಣಾ ಐ ಲವ್ ಯು ಅಂತ ಹೇಳಿ. ವೀಣಾ ಐ ಲವ್ ಯು. ವೀಣಾ ಐ ಲವ್ ಯು. ವೀಣಾ ಐ ಲವ್ ಯು. ಓಕೆ, ಒಂದಿನಕ್ಕೆ ನೀವು CM ಆದ್ರೆ ಏನು ಮಾಡ್ತೀರಾ? ಜನಗಳಿಗೆ ಎಲ್ಲ ಒಂದಿನ ಬಸ್ಸು ಓಡಾಡೋದಕ್ಕೆಲ್ಲ ಫ್ರೀ ಮಾಡ್ತೀನಿ. ಆಮೇಲೆ ಬಡವರಿಗೆಲ್ಲ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕೆಲ್ಲ ಅನುಕೂಲ ಮಾಡ್ಕೊಡ್ತೀನಿ. ಆಮೇಲೆ ರೋಡು, ರಸ್ತೆ, ಜನರಿಗೆ ಏನೇನು ಬೇಕೋ ಅನುಕೂಲ ಎಲ್ಲ ಮಾಡ್ಕೊಡ್ತೀನಿ. ಎಲ್ಲ ಅನುಕೂಲ ಮಾಡ್ಕೊಟ್ಬಿಡ್ತೀರಾ? ಈಗ ಫ್ರೀ ಅಂತ ಹೇಳಿದ್ರಲ್ಲ, ಫ್ರೀ ಬಸ್ ಸವಾಸ ನೋಡಿದ್ರಲ್ಲ, ಇವಾಗ ನೀವು ಮತ್ತೆ ಫ್ರೀ ಮಾಡ್ತೀರಾ? ಯಾಕೆ ಅಂತಂದ್ರೆ ಬಡವರು ಇರ್ತಾರಲ್ಲ, ಅವ್ರಿಗೋಸ್ಕರ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೋ ಮಕ್ಕಳಿಗೆಲ್ಲ ಅನುಕೂಲ ಮಾಡ್ತೀವಿ. ಆಮೇಲೆ ಎಜುಕೇಶನ್ಗೆ, ಹಾಸ್ಪಿಟ್ಲಿಗೆ ಎಲ್ಲದಕ್ಕೂ ತೊಂದರೆ ಆಗುತ್ತಲ್ಲ, ಹಂಗಾಗಿ ಎಲ್ಲದಕ್ಕೂ ಒಳ್ಳೇದು ಮಾಡ್ಬಿಡ್ತೀರಾ. ವಯಸ್ಸಾಗಿರೋರಿಗೆ ಎಲ್ಲರಿಗೂ. ಇವಾಗಿನ ಜನ್ರೇಷನ್ ಅವ್ರಿಗೆ ಏನಾದ್ರು ಒಂದು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಗೊತ್ತಿಲ್ಲ. ಇವಾಗ ನೋಡ್ತಾ ಇದ್ದೀರಲ್ಲ ಮಕ್ಕಳನ್ನೆಲ್ಲ, ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಎಜುಕೇಶನ್ ಚೆನ್ನಾಗಿ ಮಾಡಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಯಾವುದೇ ಕೆಟ್ಟ ಅಭ್ಯಾಸ ಇಲ್ದಲೆ ಎಲ್ಲ ರೀತಿ ಅನುಕೂಲ ಮಾಡಿಕೊಡ್ಬೇಕು. ಓಕೆ, ಲೈಫಲ್ಲಿ ಏನು ಬೇಕಾದ್ರೂ ಬಿಡ್ತೀನಿ, ಒಂದು ಬಿಡೋಕ್ಕಾಗಲ್ಲ ಅಂದ್ರೆ ಏನು? ಅಪ್ಪ ಅಮ್ಮನ ಬಿಡೋಕ್ಕಾಗಲ್ಲ. ಅಪ್ಪ ಅಮ್ಮನ ಬಿಡೋಕ್ಕಾಗಲ್ಲ. ಆಮೇಲೆ ಹೆಂಡತಿ ಮಕ್ಕಳನ್ನ ಬಿಡೋಕ್ಕಾಗಲ್ಲ. ತರಕಾರಿ ಮರದ ಮೊದಲು ಬಿಡೋಕ್ಕಾಗಲ್ಲ. ಅದರಿಂದನೇ ಜೀವನ ಅದಕ್ಕೆ. ಅದರಿಂದನೇ ಜೀವನ ಅದಕ್ಕೆ. ಫಸ್ಟ್ ತರಕಾರಿ ಮಾರೋದನ್ನ ಬಿಡಕ್ಕಾಗಲ್ಲ. ತಾತ ನಮಸ್ಕಾರ. ನಮಸ್ತೆ. ಆರಾಮ? ನೀನು ಆರಾಮ? ನಾನು ಆರಾಮ್. ಯಾವ ಊರು ನಿಂದು? ನಂದು ಮಂಗಳೂರು. ನಿನ್ನ ಹೆಸರೇನು? ಸ್ವಪ್ನ. ಯಾಕೆ ಮಾತಾಡಿಸ್ತಿ? ಅಂಕಲ್ ಅಂತ. ನಿನಗೆ ಸಂಬಂಧ ಏನು? ಹಂಗಲ್ಲ, ಇರ್ಲಿ ಬಿಡಿ ಅಂಕಲ್, ಆಯ್ತಾ? ಅವೆಲ್ಲ ಬೇಡ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಏನಾದ್ರೂ ಗುರ್ತು ಪರಿಚಯ ಇದ್ರೆ ಮಾತಾಡ್ಬೋದು, ಇಲ್ಲ ಮಾತಾಡ್ಸ್ಬಾರ್ದು. ಸರಿ ಅಂಕಲ್, ಆಯ್ತು. ಓಕೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಯಾರಾದ್ರೆ ಆಯ್ತು, ಕ್ಯೂಟ್ ಆಗಿದ್ದೀರಾ. ಹೌದ್ರಿ, ಗುರ್ತು ಪರಿಚಯ ರಸ್ತೆ ಹೋಗ್ತೀಯ, ಗುರ್ತು ಏನ್ರಿ ಯಾವ ಊರು ಏನಂತೀಯ? ನೀವು ಹಂಗ ಅನ್ನಲ್ವಲ್ಲ. ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅಲ್ಲ ಅಂತಾರೆ ತಾನೆ. ಅಂತಾರೆ, ನೀವು ಹಂಗ ಅನ್ನಲ್ವಲ್ಲ. ನೀವು ವಯಸ್ಸಾದವರು, ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಅದಕ್ಕೆ ಮಾತಾಡ್ತೀವಿ. ಏನ್ ಕಸುಬು ನಿಂದು? ಕಸ್ಬು ಇದೆ. ಕಸ್ಬು ಏನು? ಇವಾಗ ಮಾಡ್ತಾ ಇದೀವಲ್ಲ ಇಂಟರ್ವ್ಯೂ ಎಲ್ಲ. ವ್ಯಾಪಾರನಾ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇಲ್ಲಪ್ಪ, ಇಂಟರ್ವ್ಯೂ ಮಾಡ್ತಾ ಇದೀನಿ. ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಇಂಟರ್ವ್ಯೂ ಮಾಡ್ತಾ ಏನ್ ಇಂಟರ್ವ್ಯೂ ಮಾಡ್ತಾ ಇದ್ದೀಯಾ? ಅಲ್ಲಿ ಕ್ಯಾಮ್ರಾ ಇದೆ, ಕ್ಯಾಮ್ರಾದಲ್ಲಿ ಕೆಲವೊಂದು ಕ್ವಶನ್ಸ್ ನಾನು ಕೇಳ್ತೀನಿ, ಅದಕ್ಕೆ ಅವ್ರು ಉತ್ತರ ಹೇಳ್ತಾರೆ. ಅದನ್ನ ನಾವು ಪೋಸ್ಟ್ ಮಾಡ್ತೀವಿ, ರೀಲ್ಸ್ ಮಾಡ್ತೀವಿ, ಆ ತರ. ಏನ್ ಪ್ರಯೋಜನ ಏನು? ಜನಗಳಿಗೆ ಕೆಲವೊಂದು ವಿಚಾರನ ಮುಟ್ಟಿಸ್ತೀವಿ. ಏನೇನ್ ಮುಟ್ಟಿಸ್ತೀರಾ? ಅಯ್ಯೋ ಅಂಕಲ್, ತಲೆ ನಾವು ಹೈಸ್ಕೂಲ್ ಟೀಚರ್ ಆಗಿದ್ವಿ. ಸೈನ್ಸ್ ಟೀಚರ್ ನೀವು? BSc B.Ed.
ಅಪ್ಪ ರಿಟೈರ್ಡ್ ಆಗಿ 10 ವರ್ಷ 15 ವರ್ಷ ಆಯ್ತು. ನನಗೆ 80 ವರ್ಷ. ಯಾವುದೋ ಒಂದು ಮೂಡಲ್ ಗೊತ್ತಾಯ್ತಾ? ಇವತ್ತು ದುರಭ್ಯಾಸಗಳಿಲ್ಲ, ಮಾಂಸ ಅನ್ನೋದು ಏನು ಹುಡ್ತಾ ಅದು 80 ವರ್ಷ ಇವತ್ತು ಗಾಡಿ ಒಳಗೆ ಓಡಾಡ್ತೀವಿ. ನಾವು ಯಾವ ದುರಭ್ಯಾಸ ಏನು ಇಚ್ಛಾಟಗಳು ಏನೂ ಇಲ್ಲ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಅದಕ್ಕೋಸ್ಕರ ಆ ಒಂದು ಇದರಿಂದ ನಿನ್ನ ಯಾಕೆ ಏನು ಮಾತಾಡೋದು ಯಾರು ಆಯ್ತು. ಇವಾಗ ನೀವ್ ಹೇಳಿ, ಹಳ್ಳಿ ಜೀವನ ಬೆಸ್ಟಾ ಸಿಟಿ ಜೀವನ ಬೆಸ್ಟಾ? ಓಕೆ ಅಲ್ಲ, ಹಳ್ಳಿ ಜೀವನ ಬೆಸ್ಟಾ ಸಿಟಿ ಜೀವನ ಬೆಸ್ಟಾ? ಹಳ್ಳಿ ಜೀವನ ಓಕೆನಾ, ಸಿಟಿ ಜೀವನ ಓಕೆ? ನಾವು ಒಳ್ಳೆಯರೇನೆ. ಹುಟ್ಟಿದ್ದೇನೆ ತುಮಕೂರು ಡಿಸ್ಟ್ರಿಕ್ಟು ಕೊರಟಗೆರೆ ತಾಲೂಕು ಒಡ್ಡಿಗೆರೆ ಅಂತ ಇದೆ. ಈಗ ಕರ್ನಾಟಕದಲ್ಲಿ CM ಯಾರಾಗ್ಬೇಕಂತ ಇಷ್ಟ ನಿಮ್ಗೆ? ಅದನ್ನ ಅವೆಲ್ಲ ರಾಜಕೀಯದ ಬಗ್ಗೆ ನನಗೆ ಕೇಳಬೇಡ. ಇಲ್ಲ ಯಾಕೆಂದ್ರೆ ರಾಜಕೀಯದ ಬಗ್ಗೆ ನಾನು ಹೋಗಿಲ್ಲ. ಯಾರಾದ್ರೂ ಏನಂತ ಜನಕ್ಕೆ ಒಳ್ಳೇದು ಮಾಡ್ಬೇಕು. ಮತ್ತಿಗೆ ಇವನ ಇವಾಗ ಅವನಲ್ಲ, ಕ್ಯಾಮ್ರಾ ನೋಡ್ಕೊಂಡು ಅವನಾಗಲಿ ಯಾವನಾಗಲಿ ನಮ್ಗೆ ಒಳ್ಳೇದು ಮಾಡಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡು. ಅಷ್ಟೇ ಬೇಕಾಗಿದೆ. ಜನಕ್ಕೆ ಒಳ್ಳೇದಾಗ್ಬೇಕು. ಮಾತಾಡು, ನೀನೊಂದೆರಡು ಕ್ವಶನ್ ಹೇಳು. ಅಲ್ಲ ಅಂದ್ರೆ ತಮಿಳ್ನಾಡಲ್ಲಿ ಪಿಕ್ಚರ್ ಆಕ್ಟರ್ ಆಗಿದ್ರಲ್ವಾ, ಅದಕ್ಕೆ ಇಲ್ಲಿ ಕೇಳಿದ್ ನಾನು, ಇಲ್ಲಿ CM ಯಾರಾದ್ರೂ ಅಡ್ಡಿಲ್ಲ ನಿಮ್ಗೆ ಅಂತ? ಯಾರಾದ್ರೆ ಒಳ್ಳೆಯವನಾಗಿ ಜನಗಳು ಉಪಯೋಗ ಮಾಡಿ ಸರಿಯಾಗಿ ಅಧಿಕಾರ ನಡೆಸಿರೆ ಜನಗಳು ಉತ್ತುವಾಗ ಒಳ್ಳೇದಾಗ ಅಷ್ಟೇ. ಈಗ ಈ ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಯಾರಿಗೆ? ಈಗಳಿನ ಯೂತ್ಗಳಿಗೆ? ಜನ ಇದ್ರ ಬಗ್ಗೆನೇ, ರಾಜಕೀಯದ ಬಗ್ಗೆನೇ ನನಗೆ ಕೇಳ್ಬೇಕು. ರಾಜಕೀಯ ಅಲ್ಲ, ಇವಾಗಿನ ಗಂಡ್ಮಕ್ಳು ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂದೆ? ಕೆಲವೊಂದು ದುರಾಭ್ಯಾಸಗಳಿಂದೆಲ್ಲ ಹಾಳಾಗ್ತಿದಾರಲ್ಲ, ಅದಕ್ಕೆ ಹೇಳಿದ್ದು. ಅವ್ರಿಗೆ ನಾವು ಮೂಲಂಗಿ ತಿನ್ನಬೇಡ ಅಂತ ಹೇಳ್ತೀವಿ. ಅವನೇನ್ ಮಾಡ್ತಾನೆ, ನಾನು ಅದಕ್ಕೆ ತಿಂತೀನಿ, ನೀನ್ ಯಾವನ ಕೇಳಕ್ಕೆ ನನ್ನಿಷ್ಟ ಅಂತ. ಅದಕ್ಕೇನ್ ಹೇಳ್ತೀಯ? ಅಲ್ವಾ, ನನ್ನಿಷ್ಟ. ನೀನೇನೋ ಹೇಳೋದು ಹೇಳು, ಅದಕ್ಕೆ ಉತ್ತರ ಹೇಳು. ನನ್ನಿಷ್ಟ ಕಣೋ, ನೀನೇನು ಹೇಳು ಕುಡುವಾಸಿ ಹೋಗು ನಿನ್ ಮಟ್ಟಿ ನೀನು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಕಾಲನ ನೀವೇನ್ ಓದ್ಕೊಂಡಿರೋದು? ನಾವು BSc B.Ed. BSc? ಹೌದಾ? ಹೈಸ್ಕೂಲ್ ಟೀಚರ್ ಆಗಿದೆ 30 ವರ್ಷ. ಮಾಸ್ಟರ್. ನಿಮ್ಗಾಗಾದ್ರೆ ನಾನು ಏನೇನೋ ಕ್ವಶನ್ ಕೇಳಿದ್ರೆ ನಂಗೆ ಬಿಡ್ತೀರಾ ಅನ್ನಿ. ಎಲ್ರಿಗೂ ನಮಸ್ಕಾರ. ಅಷ್ಟೇ.